ಈಗ ಇಷ್ಟು 10 ಟ್ರಯಲ್ಸ್ ಮಾಡಿದ್ಮೇಲೆ ಹಾಂ ಮೀನ್ ವ್ಯಾಲ್ಯೂ ಬಂತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಓಕೆ ಸೊ ಎಲ್ ಒ ಡಿಗೆ ಒಂದು ಫಾರ್ಮುಲಾ ಇದೆ. ಲಿಮಿಟ್ ಆಫ್ ಡಿಟೆಕ್ಷನ್ಗೆ 3.3 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಸ್ಲೋಪ್ ಅಂತ. ಓಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮ್ಗೆ ಇಲ್ಲೇ ಸಿಗುತ್ತೆ. 10 ಟ್ರಯಲ್ಸ್ ಮಾಡಿದರೆ ಓಕೆ ಡಿವಿಯೇಷನ್ ಸಿಗುತ್ತೆ. ನಿಮ್ಗೆ ಈ ಸ್ಲೋಪ್ ಬೇಕಲ್ವಾ, ಹಾಂ ಈ ದಿಸ್ ಸ್ಲೋಪ್ ವಿಲ್ ಗೆಟ್ ಇಟ್ ಫ್ರಮ್ ದಿಸ್ ಗ್ರಾಫ್. ಓಕೆ ಈ ಗ್ರಾಫಲ್ಲಿ ಸಿಗುತ್ತೆ. ನಿಮ್ಮ ಸ್ಲೋಪ್ ವ್ಯಾಲ್ಯೂ ಬಂದು 0.0162. ಓಕೆ ಈ ವ್ಯಾಲ್ಯೂನ ಹಾಂ ನೀವು ಇಲ್ಲಿ ಹಾಕಬೇಕು. ಓಕೆ ದೆನ್ ನಿಮ್ಮ ವ್ಯಾಲ್ಯೂ ಬಂದು 0.4808 ಮೈಕ್ರೋಗ್ರಾಮ್ ಪರ್ ಲೀಟರ್. ಇದು ನಮ್ಮ ಲಿಮಿಟ್ ಆಫ್ ಡಿಟೆಕ್ಷನ್. ಇದಕ್ಕಿನ್ನ ಕೆಳಗೆ ನಾವು ಹೋಗಬಾರ್ದು. ಓಕೆ ರಿಸಲ್ಟ್ ಕೊಟ್ಟರೆ ರಿಸಲ್ಟ್ ಡಿಕ್ಲೇರ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮ್ಮ ರಿಸಲ್ಟ್ ಏನಪ್ಪ ಬಂತು 0.0321 ಬಂತು. ಮೋರ್ ದೆನ್ ದಿಸ್. ಇಟ್ ಶುಡ್ ಬಿ ಮೋರ್ ದೆನ್ ದಿಸ್. ಓಕೆ ಅವಾಗ ಇದಕ್ಕಿಂತ ಜಾಸ್ತಿ ಇದ್ದಾಗ ರಿಸಲ್ಟ್ ಬರಿಬೋದು. ಓಕೆ ಇದಕ್ಕಿಂತ ಕಮ್ಮಿ ಎಷ್ಟೇ ಬರಲಿ ನೀವು ರಿಪೋರ್ಟಲ್ಲಿ ಲೆಸ್ ದ್ಯಾನ್ 0.4 ಅಂತ 0.4 ಅಂತ ಕೊಡಬೇಕು. ಓಕೆ ಅದೆಷ್ಟೇ ಬಂದಿರಲಿ Okay. ಲೆಸ್ ದ್ಯಾನ್ 0.4 ಅಂತ ಕೊಡ್ತೀವಿ. ಓಕೆ ಸೊ ಇದು ಬಂದು ರಿಪೋರ್ಟ್ ಆಗೋದು. ಈ ಲಿಮಿಟ್ ಆಫ್ ಕ್ವಾಂಟಿಫಿಕೇಷನ್ ಓಕೆ ಅಂದರೆ ನಾವು ಒಂದು ರೇಂಜ್ ಡಿಕ್ಲೇರ್ ಮಾಡಬೇಕಲ್ಲ. ನಮ್ಮ ಲಿಮಿಟ್ ಆಫ್ ಡಿಟೆಕ್ಷನ್ನು ನಾವು ಹೇಳಕ್ಕೆ ಬರಲ್ಲ. ಇನ್ಸ್ಟ್ರೂಮೆಂಟ್ ಈ ಸ್ಯಾಂಪಲ್ಗೇನೋ ಇಷ್ಟು ಬಂತು, ಓಕೆ ಬೇರೆ ಬ್ಲ್ಯಾಂಕ್ ತೊಗೊಂಡಿದ್ದು ಇನ್ನಷ್ಟು ಬರ್ಬೋದು. ಓಕೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು 3 ಟೈಮ್ಸ್ ಆಫ್ ಎಲ್ ಒ ಡಿ ಅಂತ ಕರಿತೀವಿ. ಓಕೆನಾ. ಅದಕ್ಕೆ ಫಾರ್ಮುಲಾ ಒಂದು 10 ಇಂಟು ಇಲ್ಲಿ ಏನು 3.3 ಇರುತ್ತಲ್ಲ, ಹಾಂ ಇಲ್ಲಿ 10 ಇರುತ್ತೆ ಅಷ್ಟೇ. ಓಕೆ ಇಂಟು ಡಿವಿಯೇಷನ್ ಡಿವೈಡೆಡ್ ಸ್ಲೋಪ್. ಓಕೆ ಈಗ ಬೇಕಾದ್ರೆ ನೀವು 0.3ನ ಹಾಂ 0.4 ಇಂಟು 3 ಟೈಮ್ ಮಾಡಿದ್ರೆ ಎಷ್ಟು ಬರುತ್ತೆ, ಹಾಂ 1.2 ಸಮಥಿಂಗ್ ಬರುತ್ತಾ. ಹಾಂ ಸೊ ಎಲ್ ಒ ಕಿನೂ ಅಷ್ಟೇ ಬರುತ್ತೆ. ಸೊ ಓಕೆ ಇದು ನಮ್ಮ ಮಿನಿಮಮ್ ರೇಂಜ್ ಇದೆ. ಓಕೆ ಇದಕ್ಕಿಂತ ಕೆಳಗೆ ಬಂದರೆ ಹಾಂ ಅದು ಏನಾದ್ರು ಎಲ್ ಒ ಡಿ ನಿಯರ್ ಎಲ್ ಒ ಡಿ ಇದ್ದರೆ ಕೊಡೋಣ. ಓಕೆ ಇದಕ್ಕಿಂತ ಕೆಳಗೆ ಬಂದು ನಿಯರ್ ಎಲ್ ಒ ಡಿ ಇದ್ದರೆ ಓಕೆ. ಹಾಂ ಇಲ್ಲ ಎಲ್ ಒ ಡಿಗಿಂತ ಕಮ್ಮಿ ಬಂದಿದೆ ಅಂದಾಗ ಹಾಂ ಆಪ್ಷನ್ ಕೊಟ್ಬಿಡ್ತೀವಿ. ಇದಕ್ಕಿಂತ ಕಮ್ಮಿ ಫಸ್ಟ್ ಕೊಡ್ತೀವಿ. ಹ್ಞೂ ಇದು ಇನ್ನು ಕಮ್ಮಿ ಅಂದರೆ ಎಷ್ಟು ಕಮ್ಮಿ ಅಂತ ಬಂದಾಗ ಎಲ್ ಒ ಡಿ ತೊಗೊತೀವಿ. ಓಕೆ ಎಲ್ ಒ ಡಿಗಿನ್ನ ಕಮ್ಮಿ ಇದ್ದಾಗ ಆಪ್ಷನ್ ಮಾಡ್ತೀವಿ. ಓಕೆ ಇಟ್ ಈಸ್ ನಾಟ್ ಪ್ರೆಸೆಂಟ್. ಸೊ ಹ್ಞೂ ಇಲ್ಲಿ ನಾವೇನು ಮಾಡ್ತೀವಿ, ಫೈನಲ್ ಆಗಿ ರಿಪೋರ್ಟ್ ಓಕೆ ಅಕ್ಯುರೇಸಿ ಮಾಡಿದೆ, 80 to 120 ಬರಬೇಕಾಯಿತು, ಓಕೆ ನನಗೆ ಬಂದಿದ್ದು ಇನ್ ಬಿಟ್ವೀನ್ ಇದೆ, ಓಕೆ ಪಾಸ್. ಪ್ರಿಸಿಷನ್ ಅಂದರೆ ರಿಪೀಟಬಿಲಿಟಿ ಮಾಡಿದ್ದೀವಿ, ಓಕೆ ಲೆಸ್ ದೆನ್ 2% ಬರಬೇಕು, ಹಾಂ ಬಂದಿದೆ. ಓಕೆ ಇವತ್ತು ನೋಡ್ಬೋದು ಲೆಸ್ ದೆನ್ 0.07 ಇದೆ, ಓಕೆ 1.85, 1.94 ಇದೆ, Okay. ಇಲ್ಲ ಲೆಸ್ ದೆನ್ 2 ಇದೆ. ಓಕೆ ಅದು ಬಿಟ್ಟು ರಿಪೀಟಬಿಲಿಟಿ ಆಯಿತು. ಎಲ್ ಒ ಡಿ ಬಂದು 0.4808 ನೋಡಿದಾಗಲೇ ಬಂದಿದೆ. ಹಾಂ ಎಲ್ ಒ ಕ್ಲಿಪ್ ಬಂದು 1.2. ಸೊ ಎಲ್ಲ ನಮ್ಮದು ಪಾಸ್ ಆಗಿದೆ. ಓಕೆ ಸೊ ಈ ಮೆಥಡ್ನ ನಾವು ಹಾಂ ನಮ್ಮ ಮೆಥಡ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು. ಓಕೆ ಇದನ್ನು ಜಸ್ಟಿಫೈ ಮಾಡಿ ಓಕೆ ವೆರಿಫೈ ಡಾಕ್ಯುಮೆಂಟ್ ಮಾಡಿ ಇಟ್ಕೊಬೇಕು. ಓಕೆ ಯಾವುದೋ ಮುಂದೆ ಆಡಿಟ್ ಪರ್ಪಸಲ್ಲೋ ಓಕೆ ಯಾರು ಕ್ಲೈಂಟ್ಸು ಹಾಂ ಹೇಗೆ ಕ್ವಶನ್ ಮಾಡಿದ್ದೀರಾ ಅಂತ ಮಾಡಿದಾಗ ಹಾಂ ಕೆಮಿಸ್ಟ್ ಬಗ್ಗೆ ಕ್ವಶನ್ ಮಾಡೋಕ್ಕೆ ಮುಂಚೆ ಓಕೆ ಆ ಮೆಥಡ್ ಕರೆಕ್ಟಾಗಿ ಇದೆಯಲ್ಲ ಅಂತ ಕ್ವಶನ್ ಮಾಡಿದ್ರೆ Okay. ದಿಸ್ ಇಸ್ ದ ಡಾಕ್ಯುಮೆಂಟ್ ವಿ ಶೋ ದೆಮ್ ಇಲ್ಲ ಮೆಥಡ್ ಕರೆಕ್ಟಾಗಿದೆ, ನಮಗೆ ರಿಪೀಟಬಿಲಿಟಿ ಚೆನ್ನಾಗಿ ಬಂದಿದೆ, ರಿಪೀಟಬಿಲಿಟಿ ಚೆನ್ನಾಗಿ ಬಂದಿದೆ, ಅಕ್ಯುರೇಸಿ ಚೆನ್ನಾಗಿ ಬಂದಿದೆ, ಓಕೆ ಲೀನಿಯಾರಿಟಿ ಕೂಡ ಸೂಪರ್ ಬಂದಿದೆ. ಓಕೆ ಸೊ ದಿಸ್ ಇಸ್ ಮೆಥಡ್ ಈಸ್ ಅಕ್ಸೆಪ್ಟಬಲ್ ಓಕೆ ಫಾರ್ ಅಸ್ ಅಂತ ನಾವು ಫೈಲ್ ಮಾಡಿಕೊಂಡು ಓಕೆ ವಿ ಗೋ ಟು ಆಡಿಟ್. ಸೊ ಆಡಿಟ್ ಹೋಗೋಕ್ಕೆ ಮುಂಚೆ ಹ್ಮ್. ಇದೆಲ್ಲ ರೆಡಿ ಇರಬೇಕು. ಓಕೆ ಈಚ್ ಮೆಥಡ್ ಫಾರ್ ಈಚ್ ಪ್ಯಾರಾಮೀಟರ್ಗೆ ಈಚ್ ಪ್ಯಾರಾಮೀಟರ್. ಓಕೆ ಈ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಹ್ಞೂ ಇದಕ್ಕೆ ಮೆಥಡ್ ವೆರಿಫಿಕೇಷನ್ ಕೇಳಲ್ಲ ಯಾರು, ಹಾಂ ಬಟ್ ಇವಾಗ ಕಂಪಲ್ಸರಿ ಆಗಿದೆ. ಓಕೆ ಯಾವುದೇ ಮೆಥಡ್ ಆಗಿರಲಿ ಹಾಂ ಮೆಥಡ್ ವೆರಿಫಿಕೇಷನ್ ಇಟ್ ಶುಡ್ ಬಿ ಕಂಪಲ್ಸರಿ. ಓಕೆ ಸೊ ಹಾಂ ಈಗ ನಾನು ಏನು ಮಾಡಿದೆ, ಓಕೆ ಇದು ಒಂದು ಅಟಾಮಿಕ್ ಅಬ್ಸರ್ವೇಷನ್ ಸ್ಪೆಕ್ಟ್ರೋಮೀಟರ್. ಹಾಂ ಯು ವಿಗೆ ಬೇರೆ ಥರ ಇರುತ್ತೆ, ಓಕೆ ಟೈಟೇಷನ್ಗೆ ಬೇರೆ ಥರ ಇರುತ್ತೆ, ಓಕೆ ಗ್ರಾವಿಮೆಟ್ರಿಗೆ ಬೇರೆ ಥರ ಇರುತ್ತೆ. ಓಕೆ ಸೊ ನಿಮಗೆ ಮೆಥಡ್ ವೈಸ್ ಹೆಂಗೆ ಮಾಡಬೇಕು ಅಂತ ಓಕೆ ಈ ರೆಫರೆನ್ಸ್ ಇದೆಯಲ್ಲ ಓಕೆ ಇದನ್ನು ಫಾಲೋ ಮಾಡಿದ್ರೆ ಓಕೆ ಯು ಗೆಟ್ ಐಡಿಯಾ. ಓಕೆ ಅಷ್ಟೇ. ಥ್ಯಾಂಕ್ ಯು.